and the award for the best music. The winner is ಹಲೋ ರಿಷಿ, ಪ್ರೊಡ್ಯೂಸರು ಸ್ವಲ್ಪ ಹಾರ್ಶ್ ಕಮೆಂಟ್ ಕೊಟ್ಟರು. ಮ್ಯೂಸಿಕ್ ಎಲ್ಲ ಹಳೆ ಸ್ಟೈಲ್ ಎಲ್ಲ ಇದೆ ಅಂತ ಹೇಳಿದ್ರು. ಸಾರಿ ಕಣ. ಹಲೋ ರಿಷಿ, ಅಮ್ಮ ಕಣಪ್ಪ, ಹೇಗಿದ್ಯಾ? ಯಾಕೋ ಒಂದು ವಾರದಿಂದ ಫೋನೂ ಮಾಡಿಲ್ಲ, ಕಾಲ್ ಮಾಡಾಯ್ತಾ? ಛೇ, ಇಷ್ಟು ಚೆನ್ನಾಗಿತ್ತು. ಓ, ರಿಷಿ ಅಲ್ವಾ? ಫೇಮಸ್ ಆರ್ಟಿಸ್ಟ್. ಐ ಆಮ್ ದಿವ್ಯಾ. ಐ ಆಮ್ ಸಚ್ ಅ ಹ್ಯೂಜ್ ಫ್ಯಾನ್ ಆಫ್ ಯೋರ್ಸ್. ನಿಮ್ಮ ಮ್ಯೂಸಿಕ್ಕಿಂದ ತುಂಬ ಕಲ್ತಿದ್ದೀನಿ. ಥ್ಯಾಂಕ್ ಯು. ಬೇರೆಯವರಿಗೆ ಇದೆಲ್ಲ ಒಂದು ಆಂಬಿಯಂಟ್ ಮ್ಯೂಸಿಕ್ ಅಷ್ಟೇ. ನಮ್ಮ ದೇಶದ ಸಂಗೀತನ ಇಷ್ಟು ಪ್ರೀತಿಯಿಂದ ಕೇಳ್ತಿರಲ್ಲ. ಇನ್ನೂ ಸ್ವಲ್ಪ ಹಾರ್ಮನಿ ಬೇಕು ಅನ್ಸುತ್ತಲ್ವಾ ಈ ಕಾಂಪೋಸಿಷನ್ನಲ್ಲಿ? ನಿಮಗೆ ಮ್ಯೂಸಿಕ್ ಅಂದ್ರೆ ಬಹಳ ಇಷ್ಟ ಅನ್ಸುತ್ತೆ. ಐ ಲವ್ ಮ್ಯೂಸಿಕ್. ಅದ್ರಲ್ಲೇ ಮುಳುಗಿರ್ತೀನಿ. ಉಸಿರಾಡೋದಕ್ಕೆ ಮರೆತರೂ ಮ್ಯೂಸಿಕ್ ಕೇಳೋದು ಬಿಡಲ್ಲ. ಉಸಿರಾಡಕ್ ಮರೆಯೋದು ಅಂದ್ರೆ ಒಂದೊಂದು ರಾಗ ನನ್ನ ಉಸಿರನ್ನೇ ನಿಲ್ಲಿಸಬಹುದು, ಅಷ್ಟೇ ಇಷ್ಟ. ಓ, ಹಾರ್ಮೋನಿ ಅಂತ ಕೇಳ್ತಿದ್ರಲ್ಲ, ಸಿಕ್ತು ನೋಡಿ. ಈ ಕಾಂಪೋಸಿಷನ್ನ ಇನ್ನೂ ಸ್ವಲ್ಪ ಕೇಳಿ ಕರೆಕ್ಷನ್ಸ್ ಮಾಡಬೇಕು ಅನ್ಸುತ್ತೆ. ಈ ಅರೇಂಜ್ಮೆಂಟ್ಸ್ ಯಾವಾಗಲೂ ಕಷ್ಟನೇ ನನಗೆ, ಅದಕ್ಕೆ ಅರ್ಧಕ್ಕೆ ನಿಲ್ಲಿಸ್ಬಿಡ್ತೀನಿ. ಕ್ರಿಯೇಟಿವಿಟಿ ಅಂದರೆ ಹಾಗೇನೆ. ಒಂದು ಟೈಮಲ್ಲಿ ಮೆಲಡಿಗಳನ್ನ ಬಹಳ ಈಸಿಯಾಗಿ ಅರೇಂಜ್ ಮಾಡ್ತಿದ್ದೆ, ಲಿಟ್ರಲಿ ಅಟ್ ದ ಡ್ರಾಪ್ ಆಫ್ ಅ ಹ್ಯಾಟ್. ಈಗೀಗ ತುಂಬಾ ಕಷ್ಟಪಡಬೇಕು, ಯಾತನೆ ಅನ್ನಿಸ್ಬಿಡುತ್ತೆ. ಕಷ್ಟಪಟ್ಟರು ನೀವು ನಿಮ್ಮ ಒರಿಜಿನಾಲಿಟಿನ ಬಿಟ್ಟಿಲ್ಲ. ಐ ರಿಯಲಿ ಅಡ್ಮೈರ್ ದ್ಯಾಟ್. ಥ್ಯಾಂಕ್ ಯು. ಬೇರೆಯವ್ರು ಮಾಡಿದ ಕೆಲಸನ ತಂದು ಅಂತ ಹೇಳ್ಕೊಳ್ಳೋರು ಇರ್ತಾರಲ್ಲ, ನನಗಂತೂ ಅಂಥವ್ರನ್ನ ಕಂಡ್ರೇನೆ ಆಗಲ್ಲ. ಅದು ಸರಿ, ಈಗೇನು ಮಾಡ್ತಾ ಇದ್ದೀರಾ? ಹೊಸ ಎಕ್ಸ್ಪೆರಿಮೆಂಟ್ ಏನಾದರೂ? ಸುಹಾಸ್ ಹನಗಲ್, ವಾಟ್ ಎ ಡೈರೆಕ್ಟರ್. ಅದು ಎಷ್ಟು ಪೊಯೆಟಿಕ್ ಆಗಿರುತ್ತೆ ಅವ್ರ ಸಿನಿಮಾಗಳು. ಅವ್ರ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡೋದಂದ್ರೆ ಇಟ್ಸ್ ಅ ಬಿಗ್ ಅಚೀವ್ಮೆಂಟ್. ಡೆಫಿನೆಟ್ಲಿ. ಫ್ರಮ್ ದ ಬಿಗಿನಿಂಗ್ ಆಫ್ ಮೈ ಕರಿಯರ್ ನಾನು ಕೂಡ ಅವ್ರಿಗೆ ಮ್ಯೂಸಿಕ್ ಕಂಪೋಸ್ ಮಾಡಬೇಕು ಅಂತಲೇ ಕಾಯ್ತಿದ್ದೀನಿ. ಅವ್ರು ಮುಟ್ಟಿದ್ದೆಲ್ಲ ಚಿನ್ನ. ಅ ಮ್ಯಾನ್ ವಿತ್ ಅ ಮೈದಾಸ್ ಟಚ್. ಹೌದು. ಹೇ, ಬೈ ದ ವೇ ರಿಷಿ, ನಿಮಗೆ ಮೆಲೋಡಿ ಸ್ವಲ್ಪ ಪ್ರಾಬ್ಲಮ್ಮು ಅಂತಿದ್ರಿ, ಮತ್ತೆ ಐ ಸ್ಟ್ರಗಲ್ ವಿತ್ ಅರೇಂಜ್ಮೆಂಟ್ಸ್. ಐ ಹ್ಯಾವ್ ಅನ್ ಐಡಿಯಾ. ಬೈ ಆಲ್ ಮೀನ್ಸ್. ನಾವು ಯಾಕೆ ಕೂಡಿ ಕೆಲಸ ಮಾಡಬಾರ್ದು ಅನ್ಕೋತಿದ್ದೆ. ಖಂಡಿತ. ಮತ್ತೆ ಯಾವಾಗ ಶುರು ಮಾಡೋಣ ಹಾಗಿದ್ರೆ? ಅದಕ್ಕೇನು, ಈಗಲೇ. ಆಸಮ್, ಲೆಟ್ಸ್ ಡೂ ಇಟ್. Hello? Who is this? ಫೋನ್ ಕಾನ್ವರ್ಸೇಷನ್ ಇಷ್ಟೊತ್ತಾ? ಸಿಟ್ಟಾಯ್ತಾ? ಅವರಿಗೆ ನಮ್ ಕಾಂಪೋಸಿಷನ್ ಬೇಕಂತೆ. ಅವ್ರ ಮೂವಿ ಹೀರೋಗೆ ತಾಯಿ ಇಲ್ಲ ಮಗಳು, ಇವರಿಬ್ಬರಲ್ಲಿ ಒಬ್ಬರನ್ನ ಮಾತ್ರ ಸೇವ್ ಮಾಡೋಕ್ಕಾಗುತ್ತೆ ಅಂಥ ಒಂದು ಸಿಚುವೇಶನ್ ಇದೆ ಅಂತೆ. ಅದಕ್ಕೆ ಟ್ಯೂನ್ಸ್ ಕಂಪೋಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹೌ ಟು ಇವನ್ ಡೂ ದ್ಯಾಟ್? ಹೇ ದಿವ್ಯಾ,
ಅದಕ್ಕೆ ನೀನೇನು ಯೋಚನೆ ಮಾಡಬೇಡ, ನೀನೇ ಅದನ್ನು ಮಾಡ್ಬೋದು. ನಾನು ಅದಕ್ಕೆ ಮ್ಯೂಸಿಕಲ್ ಅರೇಂಜ್ಮೆಂಟ್ ಮಾಡಿಕೊಡ್ತೀನಿ. ಹ್ಯಾಪಿನಾ? ದಿವ್ಯಾ, ಐ ಗಾಟ್ ಇಟ್ ರಿಷಿ. ಐ ರಿಯಲಿ ಗಾಟ್ ಇಟ್. ನಾನು ಈಗಲೇ ಬಂದು ಪ್ಲೇ ಮಾಡಿ ತೋರಿಸ್ತೀನಿ. ಈಗಲಾ? ಈ ಮಧ್ಯರಾತ್ರಿಲಿ? ನೋ ನೋ, ಐ ಆಮ್ ಕಮಿಂಗ್ ರೈಟ್ ನೌ. ಟೈಮ್ 4 ಗಂಟೆ ಅಷ್ಟೇ. ಬೆಳಿಗ್ಗೆ ಬಿಡು. ನೋ ನೋ, ಯು ಹ್ಯಾವ್ ಟು ಲಿಸನ್ ಟು ದಿಸ್. ಐ ಆಮ್ ಕಮಿಂಗ್. ಹೇಗೆ ಬರ್ತಿದ್ಯಾ? ಹಲೋ, ಅವಳನ್ನ ಮಾತಾಡಿಸ್ಬೋದಾ? ಇಲ್ಲ, ಅದಾಗಲ್ಲ. ಶೀಸ್ ಇನ್ ಕೋಮಾ. ಇದು ಲಾಂಗ್ ಟರ್ಮ್ ಕಂಡೀಷನ್. ತಿಂಗಳಾಗುತ್ತೋ ವರ್ಷ ಆಗುತ್ತೋ ಹೇಳಕ್ಕಾಗಲ್ಲ. ಇದು ಆಕ್ಸಿಡೆಂಟ್ ಇಂದ ಆಗಿರೋ ಕೋಮಾ ಅಲ್ಲ. ಐ ಥಿಂಕ್ ಇಟ್ ಇಸ್ ಸೀಜರ್ ಇಂಡ್ಯೂಸ್ಡ್ ಕೋಮಾ. ಐ ವಂಡರ್ ವಾಟ್ ಕಾಸ್ಡ್ ಇಟ್. ಡಾಕ್ಟರ್, ಡಾಕ್ಟರ್, ಇದು ಬರೀ ನೋಟ್ಸ್ ಅಲ್ಲ, ಭಾವ, ರಾಗ, ತಾಳ ಇರುವ ಅದ್ಭುತವಾದ ಸಂಗೀತ. ಅನ್ಬಿಲೀವಬಲ್, ಅನ್ಬಿಲೀವಬಲ್. ಈ ಮೆಲಡಿನ ಕಂಡುಹಿಡಿದಿದ್ದು ನಾನಾ ಇಲ್ಲ ದಿವ್ಯಾನ? ಅದನ್ನ ಡಿಸೈಫರ್ ಮಾಡಿದ್ದು ನಾನು, ಅದಕ್ಕೆ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದು ನಾನು. ಅಂದರೆ ಅದರ ಕಂಪೋಸರ್ ನಾನೇ ಅಲ್ವಾ? ಅವಳಿಗೆ ಆ ರೀತಿ ಒಂದು ಸ್ಫೂರ್ತಿ ಕೊಟ್ಟಿದ್ದು ನಾನೇ, ಅದಕ್ಕೆ ಅರ್ಥ ಕಲ್ಪಿಸಿದ್ದು ನಾನು. ಐ ಕಂಪೋಸ್ಡ್ ಇಟ್, ಸೊ ಐ ಕ್ಯಾನ್ ಯೂಸ್ ಇಟ್. ಇಟ್ ಈಸ್ ಮೈನ್. ಇದು ತಪ್ಪು, ಇಟ್ ಈಸ್ ನಾಟ್ ರೈಟ್. ಜನಕ್ಕೆ ಗೊತ್ತಾದರೆ ಇಟ್ ಈಸ್ ಲೀಗಲ್, ಬಟ್ ಇಸ್ ಇಟ್ ಮೋರಲ್? ಅವಳು ಕೋಮಾದಿಂದ ಈಚೆ ಬರೋದಿಲ್ವಲ್ಲ? ಲೆಟ್ ಮೀ ಟ್ರೈ ಇಟ್ ಒನ್ಸ್, ನೋಡೋಣ. ಹೇ ಮ್ಯಾನ್, ವಾಟ್ ಅ ಫ್ಯಾಂಟಾಸ್ಟಿಕ್ ಕಾಂಪೋಸಿಷನ್ ಋಷಿ. ನಮ್ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ನೀವೇ ಕಂಪೋಸ್ ಮಾಡಬೇಕು. ಎಸ್, ಟೋಟಲಿ ಅನುರಾಗ್. ನಾಳೆ ಒಳಗೆ ಮೆಲಡೀಸ್ನ ರೆಡಿ ಮಾಡಿ ಕೊಡ್ತೀನಿ, ಓಕೆನಾ? ಹೇ ವರುಣ್, ನಾಳೆ ಸಾಯಂಕಾಲದೊಳಗೆ ಖಂಡಿತ ಕಳಿಸ್ತೀನಿ, ಸರಿನಾ? ಬಾಯ್. ಹೇ ಚೇತನ. ಏನಪ್ಪ, ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಾ? ಹಾಗೇನಿಲ್ಲ,
ಜಸ್ಟ್ ಗಿವ್ ಮಿ 48 hours, ಓಕೆ? ಕಳಿಸ್ತೀನಿ. ಈ ಸಮಾಜದಲ್ಲಿ ಕೆಲವರು ಕೈ ಹಿಡಿದ ಮೇಲೆತ್ತಾರೆ. ಅದಾಗದಿದ್ರೆ ನಾವೇ ಹೆಗಲ ಹತ್ತಿ ಮೇಲೆ ಹೋಗಬೇಕು. ಹಲೋ, This is Suhas. Am I talking to Rishi? ಓ, ಸುಹಾಸ್ ಹಾನಗಲ್ ಸರ್. ವಾಟ್ ಎನ್ ಆನರ್. ಆ ಸ್ಟೋರಿಯಲ್ಲಿ ಮ್ಯೂಸಿಕ್ ಶುಡ್ ಬಿ ದ ಟ್ಯೂನ್ ಆಫ್ ಹಿಸ್ ಲೈಫ್. ಹೀರೋ ಮಾತಾಡದೇ ಇದ್ದರೂ ಮ್ಯೂಸಿಕ್ ಮಾತಾಡಬೇಕು. ಮತ್ತೆ ಟ್ಯೂನ್ಸ್ ಯಾವಾಗ ಕೊಡ್ತೀರಾ? ನಾಳೆ ಬೆಳಿಗ್ಗೆಗೆ ಟ್ಯೂನ್ಸ್ ರೆಡಿ ಇರುತ್ತೆ. ಅಂಡ್ ಪ್ರಿಪೇರ್ ಟು ಬಿ ಅಸ್ಟಾನಿಶ್ಡ್. ವಾಟ್? ಗುಡ್ ಗುಡ್ ಗುಡ್. ಆಲ್ ದ ಬೆಸ್ಟ್. ಡಾಕ್ಟರ್, ಸಾರಿ ಮೈ ಫ್ರೆಂಡ್. ಈಗ ಹಾನಗಲ್ ಸರ್ಗೆ ಏನು ಹೇಳೋದು? ಬೇರೆ ಟ್ಯೂನ್ಸ್ ಎಲ್ಲಿರ್ಬೋದು? ಲ್ಯಾಪ್ಟಾಪ್, ಫೋನ್, ಟಚ್ ಐಡಿ. ಯಾಕೋ ಈ ಟ್ಯೂನ್ ಕರೆಕ್ಟಾಗಿ ಸಿಗ್ತಾನೆ ಇಲ್ಲ. ಸಿಚುವೇಶನ್ ತುಂಬಾ ಕಷ್ಟ ಇದೆ. ನಾನು ಈಗ ರಿಸ್ಕ್ ಯಾಕೆ ತಗೋಬಾರ್ದು? ಐ ಆಮ್ ಸ್ಟಾರ್ಟಿಂಗ್ ಟು ಫಾಲ್ ಫಾರ್ ರಿಷಿ. ಅದರಿಂದ ಚಾರುಕೇಶಿ ರಾಗನ ಕಂಪೋಸ್ ಮಾಡಿದ್ರೆ ಹೇಗೆ? ಟ್ರೈ ಮಾಡ್ತೀನಿ. ಆದ್ರೆ ನನಗೆ ಗೊತ್ತು ನನ್ನ ಎಪಿಲೆಪ್ಸಿ ಟ್ರಿಗರ್ ಆಗೋಕ್ಕೆ ತುಂಬಾ ಹೈ ಚಾನ್ಸಸ್ ಇದೆ ಅಂತ. But I have to do it. I want to do it. And I'll do it for him. Is this love? I'm starting to fall for Rishi. ನನ್ನ ಎಪಿಲೆಪ್ಸಿ ಟ್ರಿಗರ್ ಆಗೋಕ್ಕೆ ತುಂಬಾ ಹೈ ಚಾನ್ಸಸ್ ಇದೆ. ದೊಡ್ಡ ತಪ್ಪು ನಡೆದೋಯ್ತು. ನಾನು ಮಾಡಿದ ತಪ್ಪು ಕಳ್ಳತನಕ್ಕಿಂತ ಕೀಳು ಅನ್ನಿಸ್ತಾ ಇದೆ. ಅದನ್ನ ಹೇಗೆ ಸರಿ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೋಡು, ನೀನೊಬ್ಬ ಕೆಟ್ಟ ಮನುಷ್ಯ ಅನ್ನೋ ಯೋಚನೆನ ಬಿಟ್ಬಿಡು. ನಾನು ಈಗ ಏನ್ ಮಾಡಬೇಕು? ಅಲ್ವೋ ಋಷಿ, ನೀರಿಗಾಗಿ ಬಾವಿನ ತೋಡ ಅಗ್ಯೋನ್ ಮೈಯೆಲ್ಲ ಮಣ್ಣಾಗತ್ತೆ ನಿಜ. ಆದ್ರೆ ಅದೇ ನೀರು ಬಂದ ಮೇಲೆ ಆ ಕೊಳೆನ ತಾನಾಗೇ ತೊಳೆಯಲ್ವೇ? ನಿನ್ನ ಪ್ರಾಯಶ್ಚಿತ್ತ ಕೂಡ ನೀರಿನ ಹಾಗೆ. ಎಲ್ಲ ತಪ್ಪನು ಅದೇ ತೊಳೆಯುತ್ತೆ. ಆ ಹುಡುಗಿ ದಿವ್ಯ, ಅವಳ ಬಾಳು ನಿನ್ಗೆ ಬೆಳಕಾಗಿ ನಿಲ್ಲಿ. ಅವಳಿಗಿದ್ದ ಶ್ರದ್ಧೆ, ಹುಮ್ಮಸ್ಸು ನಿನ್ನದಾಗ್ಲಿ. ಲೆಟ್ ಹರ್ ಸ್ಪಿರಿಟ್ ಗೈಡ್ ಯು ಋಷಿ. ಆ ದಿವ್ಯಾಳ ಸಂಗೀತ ನಿನಗೆ ದಿವ್ಯನಾದ ಆಗಲಿ, ದಿವ್ಯನಾದ ಆಗಲಿ. ಸರ್, ಈ ಟ್ಯೂನ್ನ ಸ್ವಲ್ಪ ಕೇಳಿ ನೋಡ್ತೀರಾ? ಹಾನಗಲ್ ಸರ್, ಈ ಟ್ಯೂನ್ನ ಕೇಳಿ ನೋಡಿ.
ಹಿಯರ್ ಫ್ರಮ್ ಯು. ಏನ್ ಮ್ಯೂಸಿಕ್ ಕಂಪೋಸ್ ಮಾಡಿದ್ದೀರಾ, ಸೂಪರ್. ದಿಸ್ ಇಸ್ ಅಬ್ಸಲ್ಯೂಟ್ಲಿ ದ ಬೆಸ್ಟ್ ವರ್ಕ್ ಆಫ್ ಯುವರ್ ಲೈಫ್, ದಿ ಬೆಸ್ಟ್. ಥ್ಯಾಂಕ್ ಯು ಸುಹಾಸ್ ಹಾನಗಲ್ ಸರ್. ಹೇಳಿ ರಿಷಿ. ಸರ್, ಕ್ರೆಡಿಟ್ಸ್ ಎಲ್ಲ ಫೈನಲೈಸ್ ಮಾಡಿದ್ದೀರಾ ಡಿಸ್ಟ್ರಿಬ್ಯೂಷನ್ಸ್ಗೆ ಮುಂಚೆ? ಏನೂ ಇಲ್ಲ. ಯಾಕೆ? ಒಂದು ಚೇಂಜ್ ಮಾಡಬೇಕಾಗಿತ್ತು. ಕ್ರೆಡಿಟ್ಸ್ ಫಾರ್ ಮ್ಯೂಸಿಕಲ್ಲಿರೋ ನನ್ನ ಹೆಸರನ್ನು ಡಿಲೀಟ್ ಮಾಡಿ. ವಾಟ್ ಡು ಯು ಮೀನ್? ನಿಮ್ಮ ಹೆಸರನ್ನ ಡಿಲೀಟ್ ಮಾಡಿ ಮತ್ತೆ ಯಾರ ಹೆಸರನ್ನ ಹಾಕಬೇಕು ಅಂತಿದ್ದೀರಾ? ಸೋಲಿನ ಸುಳಿಯಲ್ಲಿ ತುಡಿದಿದೆ ಜೀವ, ಕಾಣದೆ ಗೆಲುವ ಅರಳದು ಮನವ. ನಿನ್ನಯ ಸ್ಮೃತಿ ಮುಕ್ತಿಯ ಮಾರ್ಗ, ಭಾವದ ಬಾಳಲ್ಲಿ ಉಸಿರದು ನಾದ. ಹಠನಾದದಿಂದ ಅನಾಹತನಾದನ ನಾದಾದು ದಿವ್ಯ ನಾದ, ನಾದಾದು ದಿವ್ಯ